ದರ್ಶನ್ ಸ್ವಇಚ್ಛೆಯಿಂದ ಕೊಟ್ಟಿರುವಂತಹ ಹೇಳಿಕೆ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗ್ತಾ ಇದೆ. ಪವಿತ್ರ ಗೌಡ ಜೊತೆಗಿನ ಸಂಬಂಧದ ಬಗ್ಗೆ ದರ್ಶನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಳೆದ 10 ವರ್ಷಗಳಿಂದ ಪವಿತ್ರ ಗೌಡ ಜೊತೆ ಸಂಬಂಧ ಇದೆಯಂತೆ. ಪವಿತ್ರ ಗೌಡ ಜೊತೆ ಲಿವ್ ಇನ್ ನಲ್ಲಿ ಇರೋದಾಗಿ ದರ್ಶನ್ ಹೇಳಿಕೆ ಕೊಟ್ಟಿದ್ದಾರೆ. ಆರ್ ನಗರ ನಮ್ಮ ಮನೆಯಿಂದ 1.5 ಕಿಲೋಮೀಟರ್ ದೂರದಲ್ಲಿ ಪವಿತ್ರ ಮನೆ ಇದೆ. ಇನ್ನು ವಿಜಯಲಕ್ಷ್ಮಿ ಜೊತೆ ಮದುವೆಯಾಗಿ 22 ವರ್ಷವಾಯಿತು. ಒಬ್ಬ ಮಗ ಇದ್ದು 10ನೇ ತರಗತಿಯನ್ನ ಓದ್ತಾ ಇದ್ದಾರೆ. ಪೊಲೀಸರಿಗೆ ನಟ ದರ್ಶನ್ ಇಂಥದ್ದೊಂದು ಸ್ವಇಚ್ಛಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೊನೆಗೂ ಪವಿತ್ರ ಜೊತೆ ಸಹಜೀವನ ನಡೆಸ್ತಿರೋ ಬಗ್ಗೆ ದರ್ಶನ್ ಒಪ್ಪಿದ್ದಾರೆ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಅನ್ನ ಮಾಡಿರೋದೇ ಈ ಒಂದು ಕೊಲೆ ಪ್ರಕರಣದ ಪ್ರಮುಖ ವಿಚಾರವಾಗಿದೆ. ಈಗ ಇದೇ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಇರುವಂತದ್ದು ಪವಿತ್ರ ಗೌಡಗೆ ರೇಣುಕಾ ಸ್ವಾಮಿ ಮೆಸೇಜ್ ಮಾಡಿರುವಂತ ವಿಚಾರ, ಅಶ್ಲೀಲ ಮೆಸೇಜ್ಗಳು, ಸಂದೇಶಗಳು. ಆದ್ರೆ ಕೊನೆಗೂ ನಟ ದರ್ಶನ್ ಸ್ವಇಚ್ಛೆಯಿಂದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ನಟ ದರ್ಶನ್ ಪವಿತ್ರ ಗೌಡ ಮತ್ತು ದರ್ಶನ್ ಸಂಬಂಧದ ಬಗ್ಗೆ ಕೊಟ್ಟಿರುವಂತಹ ಹೇಳಿಕೆ ಲಭ್ಯವಾಗ್ತಾ ಇದೆ. ಕಳೆದ 10 ವರ್ಷಗಳಿಂದ ಪವಿತ್ರ ಗೌಡ ಜೊತೆ ಸಂಬಂಧ ಇದೆಯಂತೆ. ಪವಿತ್ರ ಗೌಡ ಜೊತೆ ದರ್ಶನ್ ಲಿವ್ ಇನ್ ನಲ್ಲಿ ಇರೋದಾಗಿ ಸ್ವತಃ ದರ್ಶನ್ ಅವರೇ ಹೇಳಿದ್ದಾರೆ. ಆರ್ ನಗರದ ದರ್ಶನ್ ಮನೆಯಿಂದ 1.5 ಕಿಲೋಮೀಟರ್ ದೂರದಲ್ಲಿ ಪವಿತ್ರ ಮನೆ ಇದೆಯಂತೆ. ಇನ್ನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೊತೆ ಮದುವೆಯಾಗಿ 22 ವರ್ಷವಾಯಿತು. ಇನ್ನು ಒಬ್ಬ ಮಗ ಇದ್ದು 10ನೇ ತರಗತಿಯನ್ನ ಓದ್ತಿದ್ದಾನೆ ಅಂತ ಸ್ವತಃ ದರ್ಶನ್ ರೇ ಪೊಲೀಸರಿಗೆ ಸ್ವಇಚ್ಛಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೊನೆಗೂ ಪವಿತ್ರ ಗೌಡ ಜೊತೆ ಸಹ ಜೀವನವನ್ನ ನಡೆಸ್ತಾ ಇರೋ ಬಗ್ಗೆ ದರ್ಶನ್ ಒಪ್ಪಿಕೊಂಡಿದ್ದಾರೆ.